ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ 1998-99ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಾಗೂ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನೀವು ಯಾವುದಾದ್ರೂ ಕ್ಷೇತ್ರದಲ್ಲಿರಿ, SLC ಪಾಸ್ ಮಾಡಿ ಮುಂದೆ ಹೋಗಿ, ಏನೋ ಅನಿವಾರ್ಯ ಕಾರಣಗಳಿಂದ ಪಾಸ್ ಆಗದೆ ಹೋಗ್ಬೋದು. 25 ವರ್ಷಗಳ ಹಿಂದೆ ಓದಿದ ಶಾಲೆಯಲ್ಲಿ ಈ ರೀತಿಯ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ತಮಗೆ ವಿದ್ಯೆ ಕಲಿಸಿ ನಿವೃತ್ತಿ ಜೀವನ ನಡೆಸುತ್ತಿದ್ದ ಶಿಕ್ಷಕರನ್ನು ಸಂಪರ್ಕಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ತಾವು ಕಲಿತ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಎಲ್ಲ ಹಳೆ ಸ್ನೇಹಿತರು ಸ್ವಂತ ಖರ್ಚಿನ ಹಣ ಕೂಡಿಸಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಹಂಚಿದರು. ಗುರುವಂದನಾ ಕಾರ್ಯಕ್ರಮಕ್ಕೆ ತಮ್ಮ ಶಿಷ್ಯ ವೃಂದದವರು ಒತ್ತಾಯದ ಮೇಲೆ ಬಂದ TS ಶಿವಕುಮಾರ್ ತಮ್ಮ ಹಳೆ ವಿದ್ಯಾರ್ಥಿಗಳ ಜೊತೆ ಮಾತನಾಡುತ್ತಾ, ನಾನು ವಿದ್ಯಾರ್ಥಿಗಳಿಗೆ ಯಾವಾಗಲೂ ನೀವು SSLCಯ ನಂತರ ಉನ್ನತ ವ್ಯಾಸಂಗವನ್ನು ಮಾಡಿ ಜೀವನೋಪಾಯಕ್ಕೆ ಯಾವುದೇ ವೃತ್ತಿರಂಗವನ್ನು ಜೀವನೋಪಾಯಕ್ಕೆ ಆಯ್ಕೆ ಮಾಡಿಕೊಂಡರೂ ಕೂಡ ಅದರಲ್ಲಿ ಸಮಾಜಕ್ಕೆ ಉಪಯೋಗವಾಗುವಂತಹ ರೀತಿ ಬದುಕಿದರೆ ಸಾರ್ಥಕ ಎಂದು ಹೇಳುತ್ತಿದ್ದೆ. ಈ ನಿಟ್ಟಿನಲ್ಲಿ ಈ ಹಳೆ ವಿದ್ಯಾರ್ಥಿಗಳು ಬದುಕುತ್ತಿದ್ದಾರೆ. ನನ್ನ ನಿವೃತ್ತ ಜೀವನದ 20 ವರ್ಷಗಳು ಕಳೆದರೂ ಕೂಡ ಇವರ ಸಂಪರ್ಕವಿರುವುದು ಹಾಗೂ ಆಗ ತೋರಿಸುತ್ತಿದ್ದ ಗೌರವ ಈಗಲೂ ಉಳಿಸಿಕೊಂಡು ಬಂದಿರುವುದು ನನಗೆ ಖುಷಿ, ಜೊತೆಗೆ ನನ್ನ ವೃತ್ತಿಯ ಬಗ್ಗೆ ಹೆಮ್ಮೆ ಪಡುವಂತಾಗಿದೆ. ಇವರ ಸಮಾಜಮುಖಿ ಕೆಲಸಗಳ ಮೂಲಕ ಸಮಾಜಕ್ಕೆ ಉದಾಹರಣೆಯಾಗಲಿ ಎಂದರು. ಈ ಸಂದರ್ಭದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ತಮ್ಮ ಶಿಕ್ಷಕರ ಜೊತೆ ತಮ್ಮ ಓದಿನ ದಿನಗಳ ಬಗ್ಗೆ ನೆನೆಯುತ್ತಾ ತಾವು ಶಾಲೆಯಲ್ಲಿ ತುಂಟಾಟ ಮಾಡಿ ಶಿಕ್ಷಕರಿಂದ ಏಟು ತಿಂದ ಸನ್ನಿವೇಶಗಳನ್ನು ಶಿಕ್ಷಕರೊಂದಿಗೆ ಹಂಚಿಕೊಂಡರು. ನಂತರ ಗುರುಗಳಾದ TS ಶಿವಕುಮಾರ್, YB ನಂಜಪ್ಪ, ಜಯಶ್ರೀ, MP ಸದಾಶಿವಪ್ಪ, BS ತ್ಯಾಗರಾಜ್, HK ವೆಂಕಟೇಶ್, ಸಹಾಯಕರಾದ ಜಗದೀಶ್ ಹಾಗೂ ನಾಗರಾಜ್ರನ್ನು ಹಿರಿಯ ವಿದ್ಯಾರ್ಥಿಗಳು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಾದ ಚಂದನ್, BT ಕಿರಣ್, ಅವಿನಾಶ್, ಸಂತೋಷ್, ಪುರುಷೋತ್ತಮ್, ರಾಘವೇಂದ್ರ, ಭರತ್, ಜಯಪ್ರಕಾಶ್, ಹರೀಶ್, ಸುಜಿತ್, ಅಶ್ವಿನ್, ರವಿ, ಯಶೋಧರ, ಅಶ್ವಿನಿ, ರಶ್ಮಿ, ಸತೀಶ್ ಸೇರಿದಂತೆ ಸಿದ್ಧಗಂಗಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿದ್ದರು. We miss